ಕನ್ನಡದ ಹಿರಿಯ ನಟ ಅನಂತ್ ನಾಗ್ ಅವರು ಮೋದಿಯವರನ್ನ ಹೊಗಳೋದು ಹೊಸತೇನಲ್ಲ. ಆದರೆ ಮೋದಿ ಬಗೆಗಿನ ಅಭಿಮಾನದ ಭರದಲ್ಲಿ ಅವರು ಜನ್ಸಿ ವಿರುದ್ಧ ಮಾತಾಡಿರೋದು ವಿಚಿತ್ರ ಅಂತ ಅನಿಸ್ತಿದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದರಲ್ಲಿ ಮಾತಾಡಿದ ಅವರು ಜನ್ಸಿ ಹೋರಾಟದ ಬಗ್ಗೆ ಟೀಕೆ ಮಾಡಿದ್ದಾರೆ. ಜನ್ಸಿ ಹುಡುಗರು ಒಂದ್ ರೀತಿಯ ಅಂಟುರೋಗ ಇದ್ದ ಹಾಗೆ, ಕಷ್ಟಪಟ್ಟು ಬಡತನದಲ್ಲಿ ಬೆಳೆದ ಮಕ್ಕಳು ಹೀಗೆಲ್ಲ ಬೀದಿಗಿಳಿಯೋದಿಲ್ಲ ಅಂತೆಲ್ಲ ತರ್ಕ ಮಂಡಿಸಿದ್ದಾರೆ. ಬಡತನ ಅಂದ್ರೇನು ಅಂತಾನೆ ಗೊತ್ತಿಲ್ಲದ ಪಟ್ಟಣದ ಹಾಯಾಗಿರುವ ಯುವಕರಿಂದಾನೇ ಈ ದೇಶದಲ್ಲಿ ದುರಂತಗಳು ಸಂಭವಿಸುತ್ತಿವೆ ಅಂತ ಹೇಳಿದ್ದಾರೆ. ಇಂತಹ ಯುವಕರ ಹೋರಾಟಕ್ಕೆ ಹೆದರಿ ಪ್ರಧಾನಿಯೇ ಕ್ಷಮೆ ಕೇಳಿದ್ದಾರೆ ಅಂತ ತಿಳಿದಾಗ ನನಗಂತೂ ತಡೆಯೋಕಾಗ್ಲಿಲ್ಲ ಅಂತ ಅನಂತ್ ನಾಗ್ ಕೆನ್ನೆಗೆ ಹೊಡ್ಕೊಂಡ್ರು. ಅಲ್ಲದೆ ಅವರು ವೇದಿಕೆಯಲ್ಲಿ ಮೋದಿಯ ಗುಣಗಾನ ಮಾಡಿದ್ದಾರೆ. ಈ ದೇಶದಲ್ಲಿ ಆಡಳಿತ ಅಂದ್ರೇನು ಅಂತ ಮೋದಿಗಿಂತ ತಿಳಿದವರು ಇದ್ದಾರಾ ಅಂತಾನೂ ಕೇಳಿದ್ದಾರೆ. 14 ವರ್ಷ ಮುಖ್ಯಮಂತ್ರಿ, 12 ವರ್ಷ ಪ್ರಧಾನಮಂತ್ರಿ ಆಗಿರುವ ಇನ್ನೊಬ್ಬರನ್ನ ತೋರಿಸಿ ಅವರಂತವರು ಮುಂದೆ ಯಾರೂ ಹುಟ್ಟೋದಿಲ್ಲ ಅಂತಾನೂ ಹೇಳಿದ್ದಾರೆ. ಅನಂತ್ ನಾಗ್ ಅವರ ಅಭಿಪ್ರಾಯ ಹೇಳಿದ್ರು ಅಂತ ಸುಮ್ಮನಾಗೋ ವಿಷಯ ಇದಲ್ಲ. ಯಾಕಂದ್ರೆ ಕಷ್ಟ ಗೊತ್ತಿಲ್ಲದೆ ಬೆಳೆದ ಪಟ್ಟಣದ ಯುವಕರು ಹಾದಿ ತಪ್ಪಿದ್ದಾರೆ ಅನ್ನೋ ಕಳವಳಕ್ಕಿಂತಲೂ ಅವರಿಗೆ ಮೋದಿ ಸರ್ಕಾರದ ವಿರುದ್ಧ ಯುವಕರು ಪ್ರತಿಭಟನೆಗಿಳಿದ್ರು ಅನ್ನೋದರ ಬಗ್ಗೆ ಅಸಹನೆನೇ ಹೆಚ್ಚಿದೆ ಅನ್ನೋದು ಅವರ ಮಾತುಗಳಿಂದ ಸ್ಪಷ್ಟವಾಗುತ್ತೆ. ಕಷ್ಟ ಗೊತ್ತಿರೋ ಹುಡುಗರು ಈ ರೀತಿ ಬೀದಿಗಿಳಿಯೋದಿಲ್ಲ ಅನ್ನುವಾಗ ಅವರು ಬೀದಿಗಿಳಿಬೇಕಾದ ನಿಜವಾದ ಕಾರಣಗಳೇನು ಮತ್ತು ಅಂತಹ ಸ್ಥಿತಿಯನ್ನು ಸೃಷ್ಟಿ ಮಾಡಿದವರು ಯಾರು ಅನ್ನೋದನ್ನು ಯೋಚಿಸಿದ್ರೆ ಅನಂತ್ ನಾಗ್ ಅವರನ್ನ ಮೆಚ್ಕೊಳ್ಬಹುದಿತ್ತು ಅನ್ನೋ ಅಭಿಪ್ರಾಯಗಳು ಈಗ ವ್ಯಕ್ತವಾಗಿದೆ. ಪೇಪರ್ ಲೀಕ್ ಕಾರಣಕ್ಕೆ ತೊಂದರೆಗೀಡಾದ ಲಕ್ಷಾಂತರ ಮಕ್ಕಳ ಕಷ್ಟ ಬಹುಶಃ ಸಿನಿಮಾ ಲೋಕದ ಅನಂತ್ ನಾಗ್ ಅವರಿಗೆ ಅರ್ಥವಾಗಿಲ್ಲ. ಅವರೊಬ್ಬ ಒಳ್ಳೆ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಮೋದಿಯ ಅಭಿಮಾನಿಯಾಗಿರೋದು ಅವರದ್ದೇ ನಿಲುವು. ಆದ್ರೆ ಆ ಕಾರಣದಿಂದ ಅವರು ಇವತ್ತಿನ ಯುವಕರ ಎದುರಿನ ಕಷ್ಟ ಮತ್ತು ಹತಾಶೆಗಳಿಗೆ ಕುರುಡರಾಗಬಾರ್ದಲ್ವಾ? ಅದಕ್ಕಾಗಿಯೇ ಯುವಕರು ನ್ಯಾಯ ಕೇಳಿ ನಡೆಸಿದ ಶಾಂತಿಯುತ ಹೋರಾಟವನ್ನ ಅವರು ಹೀಗಳೆದಿದ್ದು, ಅದರ ಬಗ್ಗೆ ಅಸಹನೆ ತೋರಿಸಿದ್ರ ಬಗ್ಗೆ ಕಟು ಟೀಕೆಗಳು ವ್ಯಕ್ತವಾಗ್ತಿದೆ. ತಮ್ಮ ಭವಿಷ್ಯದ ಪ್ರಶ್ನೆ ಬಂದಾಗ ತಮ್ಮ ಹಕ್ಕಿಗಾಗಿ ಹೋರಾಟಕ್ಕಿಳಿದಿದ್ದು ಅಂಟು ರೋಗನ ಅನ್ನೋದು ಪ್ರಶ್ನೆ. ಅಲ್ಲದೆ 14 ವರ್ಷ ಮುಖ್ಯಮಂತ್ರಿ, 12 ವರ್ಷ ಪ್ರಧಾನಮಂತ್ರಿ ಆಗಿರುವ ಮೋದಿ ಅಂತವರು ಮುಂದೆ ಯಾರೂ ಹುಟ್ಟೋದಿಲ್ಲ ಅಂತ ಹೇಳಿದ್ದಾರೆ. ಆಡಳಿತ ಅಂದ್ರೆ ಏನು ಅಂತ ಅವರಿಗಿಂತ ಚೆನ್ನಾಗಿ ತಿಳಿದವರು ಇನ್ನೊಬ್ಬರಿಲ್ವಂತೆ. ಎಷ್ಟು ವರ್ಷ ಹುದ್ದೆಯಲ್ಲಿ ಕೂತ್ರು ಅನ್ನೋದೇ ಅನಂತ್ ನಾಗ್ ದೃಷ್ಟಿಯಲ್ಲಿ ಮಾನದಂಡ ಆಗಿದೆ. ಆದ್ರೆ ಇಷ್ಟು ವರ್ಷಗಳಲ್ಲಿ ಅವರ ಆಡಳಿತದಲ್ಲಿ ನಿಜವಾಗಿಯೂ ಏನಾಯ್ತು ಅಂತ ನೋಡುವ ವಿಮರ್ಶೆಯ ದೃಷ್ಟಿಕೋನವನ್ನ ಹಿರಿಯ ನಟ ತೋರಿಸಿದ್ದಿದ್ರೆ ಅವರ ಬಗೆಗಿನ ಗೌರವ ಹೆಚ್ಚಾಯ್ತು ಅನ್ನೋ ಅಭಿಪ್ರಾಯಗಳು ಕೇಳಿಬರ್ತಿದೆ. ಅಲ್ಲದೆ ಮೋದಿ ಯುವಜನರಲ್ಲಿ ಕ್ಷಮೆ ಕೇಳಿಲ್ಲ ಅನ್ನೋದನ್ನು ಅನಂತ್ ನಾಗ್ ಗಮನಿಸಬೇಕಿದೆ. ಮೋದಿ ಕ್ಷಮೆ ಕೇಳಲಿಲ್ಲ, ಬದಲಾಗಿ ಹೋರಾಟದಲ್ಲಿದ್ದ ಹುಡುಗರು ತಮ್ಮ ಬಗ್ಗೆ ನಿಂದಿಸಿದ್ದಾರೆ ಅನ್ನೋದನ್ನ ಮುಂದೆ ಮಾಡಿ ಅವರನ್ನ ಹಾದಿ ತಪ್ಪಿದ ಮಕ್ಕಳು ಅವರನ್ನ ಕ್ಷಮಿಸ್ತೇನೆ ಅಂತ ಹೇಳಿದ್ರು. एक कल्चरल शॉक है कि हमारी बेटियां इस प्रकार की भाषा कैसे बोल सकती हैं, लेकिन समय है इन बच्चों को गले लगा करके राह दिखाने का. ये गुमराह बच्चे हैं, उनको राह दिखाना हमारा काम है. ಕ್ಷಮೆ ಕೇಳಬೇಕಿದ್ದವರು ಯುವಕರನ್ನೇ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸಿ ಕ್ಷಮಿಸುವ ಮಾತಾಡಿದ್ರು. ಮತ್ತಿಲ್ಲಿ ಅನಂತ್ ನಾಗ್ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಯುವಕರನ್ನ ಜರಿದು ತಮ್ಮ ಕೆನ್ನೆಗೆ ಹೊಡ್ಕೊಳ್ತಾ ಮೋದಿ ಬಗೆಗಿನ ಅಪಾರ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.